ಸ್ನೇಹಿತರೆ ಎಸ್ ಬಿ ಐ ಅಕೌಂಟ್ನಲ್ಲಿ ನಮ್ಮ ಒಂದು SMS ಅನ್ನೋದು ಬರ್ತಾ ಇಲ್ಲ ಅಂದರೆ ಯಾವ ರೀತಿ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ನಾವು ಡಿಪಾಸಿಟ್ ಮಾಡಿರುವಂಥ ಮೆಸೇಜ್ ಇರ್ಬೋದು ಅಥವಾ ನಾವು ವಿತ್ಡ್ರಾ ಮಾಡಿರುವಂಥ ಮೆಸೇಜ್ ಇರ್ಬೋದು, ಬರ್ತಾ ಇಲ್ಲ ಅಂದರೆ ಯಾವ ರೀತಿ ನಾವು ಅದು ಆ್ಯಕ್ಟಿವೇಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ, ಮತ್ತು ಆ್ಯಕ್ಟಿವೇಟ್ ಇಲ್ಲ ಅಂದರೆ ಅದನ್ನು ಆ್ಯಕ್ಟಿವೇಟ್ ಮಾಡಿಕೊಳ್ಳೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಎಸ್ ಬಿ ಐನ ಒಂದು ಯೋನೋ ಎಸ್ ಬಿ ಐ ಆ್ಯಪ್ ಮೂಲಕ ನಾವು ಅದನ್ನು ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬೋದು, ಅಥವಾ ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ನಾವು ಆ್ಯಕ್ಟಿವೇಟ್ ಮಾಡ್ಕೋಬಹುದು. ನೀವು ಯೋನೋ ಎಸ್ ಬಿ ಐ ಆ್ಯಪ್ನ ಯೂಸ್ ಮಾಡ್ತಾ ಇಲ್ಲ ಅಂದರೆ ಯೋನೋ ಎಸ್ ಬಿ ಐ ಆ್ಯಪ್ನ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಾವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ನೀವು ATMನ ಯೂಸ್ ಮಾಡಿಕೊಂಡು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ನಿಮ್ಮ ಒಂದು ಯೋನೋ ಎಸ್ ಬಿ ಐ ಆ್ಯಪ್ನ ರಿಜಿಸ್ಟರ್ ಮಾಡ್ಕೋಬೋದು. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದೆ ಸ್ನೇಹಿತರೆ, ಯಾವ ರೀತಿ ಅಂತ ನೀವು ಅದನ್ನು ನೋಡಿಬಿಟ್ಟು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಮೊದಲು SMS ಬರ್ತಾ ಇತ್ತು, ಈಗ ಬರ್ತಾ ಇಲ್ಲ ಅಂದರೂ ಕೂಡ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. SMS ಸರ್ವಿಸ್ ಅನ್ನೋದು ಆ್ಯಕ್ಟಿವೇಟ್ ಇದೆಯಾ ಅಥವಾ ಡಿಆಕ್ಟಿವೇಟ್ ಇದೆಯಾ ಅಂತ. ಇಲ್ಲಾಂದರೆ ಡಿಆಕ್ಟಿವೇಟ್ ಇದೆ ಅಂದರೆ ನೀವು ಅದನ್ನು ಮರಳಿ ಅಲ್ಲಿ ಆ್ಯಕ್ಟಿವೇಟ್ ಕೂಡ ಮಾಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣ ಅಂತ ಪ್ರೊಸೆಸ್ನ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಯೋನೋ ಎಸ್ ಬಿ ಐ ಆ್ಯಪ್ನ ನಾವು ಲಾಗಿನ್ ಮಾಡಿಬಿಟ್ಟು ಅಲ್ಲಿ SMS ಸರ್ವಿಸ್ ಆ್ಯಕ್ಟಿವೇಷನ್ ಮಾಡೋದಕ್ಕಾಗಿ ಸಪ್ರೇಟ್ ಆದಂಥ ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಥವಾ ಮೊದಲು ಸ್ಟೇಟಸ್ನ ಚೆಕ್ ಮಾಡಿದ ನಂತರದಲ್ಲಿ ಅಲ್ಲಿ SMS ಸರ್ವಿಸ್ನ ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಣ. ಇಲ್ಲಿ MPIN-ಅನ್ನು ಹಾಕಿಬಿಟ್ಟು ನಾನು ಲಾಗಿನ್ ಮಾಡ್ತಾ ಇದ್ದೀನಿ. MPIN-ಅನ್ನು ಹಾಕಿ ಇಲ್ಲಿ ನೋಡಿ ಈ ರೀತಿ ಲಾಗಿನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ ಸರ್ವಿಸ್ ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿದೆ ನೋಡಿ ಸರ್ವಿಸ್ ರಿಕ್ವೆಸ್ಟ್ ಅಂತ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಇಲ್ಲಿ ಪಕ್ಕದಲ್ಲಿ ಮೋರ್ ಅಂತ ಒಂದು ಆಪ್ಷನ್, ವ್ಯೂ ಮೋರ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕೊನೆಗೆ ಇಲ್ಲಿದೆ ನೋಡಿ ವ್ಯೂ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಆಕ್ಟಿವೇಟ್ SMS ಅಲರ್ಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಆಕ್ಟಿವೇಟ್ SMS ಅಲರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಎಮರ್ಜೆನ್ಸಿ ಅಂತ, ಆ ಒಂದು ಆಕ್ಟಿವೇಟ್ SMS ಅಲರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಆಕ್ಟಿವೇಟ್ ಅಥವಾ ಡಿಆಕ್ಟಿವೇಟ್ ಎರಡನ್ನೂ ಕೂಡ ನಾವು ಮಾಡ್ಕೋಬಹುದು. ಇಲ್ಲಿಂದ ಈ ಒಂದು ಮೊದಲು ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಸೆಲೆಕ್ಟ್ ಅಕೌಂಟ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನೋಡ್ಬೋದು ಆಕ್ಟಿವೇಟ್ ಇದೆ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ಡಿಆಕ್ಟಿವೇಟ್ ಅಂತ ಅಂದರೆ ಈ ಕಡೆಗೆ ಇರಬೇಕು, ಈ ರೀತಿ ಇದ್ದರೆ ಡಿಆಕ್ಟಿವೇಟು. ಈ ರೀತಿ ಆಕ್ಟಿವೇಟ್ ಆಲ್ರೆಡಿ ಇದೆ ಸ್ನೇಹಿತರೆ, ಆದರೂ ಕೂಡ ನೀವು ಡಿಆಕ್ಟಿವೇಟ್ ಇದ್ದರೆ ಆಕ್ಟಿವೇಟ್ನ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಮತ್ತೆ ಕೆಲವೊಂದಿಷ್ಟು ಕಸ್ಟಮೈಸೇಷನ್ ಆಪ್ಷನ್ಸ್ಗಳಿದೆ. ಕೆಳಗಡೆ ಚೆಕ್ನ ಒಂದು SMS-ಗಳನ್ನ ಕೂಡ ನೀವು ಸ್ಟಾಪ್ ಅಥವಾ ಸ್ಟಾರ್ಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಕೆಳಗಡೆ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಅಂತ ಇಲ್ಲಿ ನೋಡಿ ಕ್ರೆಡಿಟ್ ಅಕೌಂಟು ಡೆಬಿಟ್ ಅಕೌಂಟ್ ಅಂತ ಇದೆ. ಅಂದರೆ ಅಮೌಂಟ್ ಇಷ್ಟರೊಳಗೆ ಇದ್ದರೆ ಮಾತ್ರ SMS ಬರಬೇಕು ಅಂತೆಲ್ಲ ನೀವು ಸೆಟ್ ಕೂಡ ಮಾಡ್ಕೋಬೋದು. ನಂತರದಲ್ಲಿ ಇಲ್ಲಿ ಹೋಲ್ಡ್ ಬ್ಯಾಲೆನ್ಸ್ನ SMS ಕೂಡ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಇವೆಲ್ಲವನ್ನು ಒಂದು ಸಾರಿ ನೋಡ್ಕೊಳ್ಳಿ. ನೋಡಿದ ನಂತರದಲ್ಲಿ ನೀವು ಆ್ಯಕ್ಟಿವೇಟ್ ಇದ್ದರೆ ಏನು ಮಾಡೋಕ್ಕೆ ಹೋಗಬೇಡಿ. ಆ್ಯಕ್ಟಿವೇಟ್ ಇದ್ದರೆ ನಿಮ್ಮ ಒಂದು SMS ಅನ್ನೋದು ಬೇರೆ ಪ್ರಾಬ್ಲಮ್ ಆಗಿ ಸರ್ವರ್ ಸಮಸ್ಯೆಯಿಂದಾಗಿ SMS ಬರ್ತಾ ಇರಲ್ಲ. ನಂತರದಲ್ಲಿ ನೀವು ಆ್ಯಕ್ಟಿವೇಟ್ ಇಲ್ಲ ಅಂದರೆ ಆ್ಯಕ್ಟಿವೇಟ್ ಮಾಡಿಬಿಟ್ಟು ಇಲ್ಲಿ ಓಕೆ ಅಂತ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಇಲ್ಲಿ ಯಾವುದೇ ಒಂದು ಮಾಡಿಫೈ ಮಾಡಿಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನೀವೇನಾದರೂ ಒಂದು ಬದಲಾವಣೆ ಮಾಡಿದರೆ ಮಾತ್ರ ಇಲ್ಲಿ ರಿಕ್ವೆಸ್ಟ್ ಅನ್ನೋದು ತಗೊಳ್ಳುತ್ತೆ. ಅದಕ್ಕಾಗಿ ನಾನು ಒಂದು ಇಲ್ಲಿ ಈ ರೀತಿ ಒಂದು ಏನಾದರೂ ಒಂದು ಇಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಚೆಕ್ ಬುಕ್ನ SMS-ಗಳನ್ನ ಸ್ಟಾಪ್ ಮಾಡಿದ್ದೀನಿ. ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ನಿಮ್ಮ ಒಂದು ಚೇಂಜಸ್ ಅನ್ನೋದು ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ಇದೆ. ಅಂದರೆ ಈ ರೀತಿ ನೀವು SMS ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ಆ್ಯಕ್ಟಿವೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್